ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾರೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದ ಆತ್ಮನಾರೂ ಕಾಣದಂತಿರಿಸಿದೆ, ನೆನೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮಥರನ್ನು, ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸಿ, ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಶರಣ ಸಮರ್ಪಿಸಿ, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾತ್ ದೇಶಿಕೇನ ಮಹಾಸ್ವಾಮಿಗಳಲ್ಲಿ ಶರಣ ಸಮರ್ಪಿಸುತ್ತಾ, ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ, ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವ ಕೇಂದ್ರ ಕೃಷಿ ಸಚಿವರು ಹಿರಿಯರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ಜಿ ಅವರೇ, ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ, ಶ್ರೀ ವೆಂಕಟೇಶ್ ಅವರೇ, ಶ್ರೀ ಕೃಷ್ಣಮೂರ್ತಿ ಅವರೇ, ಗಣೇಶ್ ಪ್ರಸಾದ್ರವರೇ, ನಿರಂಜನ್ ಅವರೇ, ತೋಂಟದಾರ್ಯರವರೇ, ಶ್ರೀವತ್ಸ ಅವರೇ, ಬಾಲರಾಜರವರೇ, ಮರುಸ್ವಾಮಿ ಅವರೇ, ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಿಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಪರಮ ಪೂಜ್ಯ ಲಿಂಗೈಕ್ಯ ರಾಜಗುರು ತಿಲಕ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 110ನೆಯ ಜಯಂತಿಯ ಪವಿತ್ರ ಮಂಗಳ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಸುತ್ತೂರು ಇತಿಹಾಸ ಪರಂಪರೆಯನ್ನು ತಾವೆಲ್ಲ ಬಲ್ಲಂತಹವರಾಗಿದ್ದೀರಿ. 1000 ವರ್ಷಗಳ ಇತಿಹಾಸ ಪರಂಪರೆಯನ್ನು ಉಳ್ಳಂತಹ ಶ್ರೀಮಠ ಆದಿ ಜಗದ್ಗುರು ಶಿವರಾತ್ರೀಶ್ವರರ ತಪೋನುಷ್ಠಾನದಿಂದ ಶ್ರೀಮಠ ಸ್ಥಾಪನೆಯಾಗಿರುವಂತಹದ್ದು. ಶ್ರೀಮಠ ಸ್ಥಾಪನೆಯಾಗಿರುವ ಭೂಮಿಕೆಯೇ ಬಹಳ ಮುಖ್ಯವಾಗಿರುವಂತಹದ್ದು. ಇಬ್ಬರು ರಾಜರ ಮಧ್ಯದಲ್ಲಿ ನಡೆಯುವ ಯುದ್ಧವನ್ನು ತಪ್ಪಿಸಿ ಅಲ್ಲಿ ಶಾಂತಿಯನ್ನು ಉಂಟು ಮಾಡುವ ಹಾಗೂ ಸೌಹಾರ್ದತೆಯನ್ನು ಉಂಟು ಮಾಡುವ ಮುಖಾಂತರವಾಗಿ ಒಂದು ಭವ್ಯ ಭೂಮಿಕೆಯನ್ನು ಉಂಟು ಮಾಡಿದ ಇತಿಹಾಸವನ್ನು ಉಳ್ಳಂತಹ ಮಠ ಅದು ಸುತ್ತೂರಿನ ಶ್ರೀ ಮಠ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಪೂಜ್ಯರುಗಳು ಶ್ರೀ ಮಠದ ಪರಂಪರೆಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿಕೊಂಡು ಹೋಗಿರುವಂತಹ ಅವರಲ್ಲಿ ನೀವು ಕಂಡ ಹಾಗೆ ಘನಲಿಂಗ ಶಿವೈಗಳು ವಚನದ ಪಿತಾಮಹರಂತೆ ಅವರು ಕೂಡ ವಚನ ಸಾಹಿತ್ಯವನ್ನು ರಚಿಸುವುದರ ಮುಖಾಂತರವಾಗಿ ಈ ನಾಡಿಗೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂತಹ ದೊಡ್ಡ ಸೇವೆಯನ್ನು ಘನಲಿಂಗ ಶಿವಯೋಗಿಗಳು ಮಾಡಿರುವಂತಹ ಅದರ ಜೊತೆಗೆ ಅವರು ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರ ಸಮಕಾಲೀನರಾಗಿ ಅವರು ನಾಡಿನಾದ್ಯಂತ ಧರ್ಮ ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಆ ಪರಂಪರೆಯಲ್ಲಿ ಮುಂದುವರೆದಂತೆ ಮಂತ್ರ ಮಹರ್ಷಿಗಳು ಮಂತ್ರವನ್ನೇ ತಮ್ಮ ಜೀವನವನ್ನಾಗಿಸಿಕೊಂಡು ಮಂತ್ರ ಮಹರ್ಷಿಗಳೆನಿಸಿಕೊಂಡು ಈ ನಾಡನ್ನೆಲ್ಲವನ್ನು ಕೂಡ ಪವಿತ್ರಗೊಳಿಸುವಂತಹ ಕಾರ್ಯವನ್ನು ಪೂಜ್ಯರು ಮಾಡಿಕೊಂಡು ಬಂದಿದ್ದಾರೆ. ಈ ಪರಂಪರೆಯ ಮುಂದುವರೆದ ಹಾಗೆ 23ನೆಯ ಜಗದ್ಗುರುಗಳವರಾಗಿ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಬಹುದೊಡ್ಡ ಸೇವಾ ಕಾರ್ಯವನ್ನು ಇಲ್ಲಿ ನೆರವೇರಿಸಿರುವಂತಹ ಪೂಜ್ಯರ ಜೀವನದ ಘಟನೆಗಳನ್ನು ತಾವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೀತಾ ಇರಬೇಕಾದರೆ ಅವರಲ್ಲಿ ಎಷ್ಟು ಹಂಬಲ ಇತ್ತು ಅಂತಂದರೆ ಅವರಿಗೆ ಜ್ಞಾನ ಪಡೆಯಬೇಕು, ನಾನು ವಿದ್ಯಾವಂತನಾಗಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಅಭಿಪ್ಸೆ ಅವರಲ್ಲಿ ತುಂಬ ಇರ್ತದೆ. ಅವರು ಓದ್ತಾ ಇರಬೇಕಾದ್ರೆ ಇಲ್ಲಿ ಅವರ ಕಾಶಿಗೆ ಹೋಗಬೇಕು ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಕಾಶಿಗೆ ಹೋಗುವಂಥ ಚಿಂತನೆ ಮಾಡಿದಾಗ ಗುರುಗಳು ಕೇಳಿದರೆ ಕಳಿಸ್ತಾರೋ ಇಲ್ಲವೋ ಅಂಥೇಳಿ ಅವರ ಹತ್ರ ಹಿಂಜರಿಕೆ ಇರ್ತದೆ ಅವರು ಯಾವಾಗಲೂ ಕೂಡ. ಆದರೂ ಕೂಡ ಒಂದು ದೃಢ ನಿರ್ಧಾರವನ್ನು ಮಾಡಿ ಅವರು ಕಾಶಿಗೆ ಹೋಗಲೇಬೇಕು ಅಂತ ತೀರ್ಮಾನವನ್ನು ಮಾಡಿ ತಮ್ಮ ಸಹಪಾಠಿಗಳನ್ನು ಎಲ್ಲರೂ ಭೇಟಿ ಮಾಡಿ ಯಾರಿಗೂ ಕೇಳದೆ ಅವರು ನೇರವಾಗಿ ಕಾಶಿಗೆ ಹೋಗ್ತಾರೆ. ಅಲ್ಲಿ ಕಾಶಿಗೆ ಹೋದಂತಹ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಇಲ್ಲಿಂದ ಹೋಗಿದ್ದಂತಹ ಗೌರಿಶಂಕರ ಮಹಾಸ್ವಾಮಿಗಳವರಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಂತಹ ಅವರಲ್ಲಿ ನಾನು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು, ಅವರ ಜ್ಞಾನವನ್ನು ಪಡ್ಕೊಳ್ಬೇಕು, ಅವರಿಂದ ನಾನು ವಿದ್ವತ್ತನ್ನು ಪಡ್ಕೊಳ್ಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಕಾಶಿಗೆ ನೇರವಾಗಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಪೂಜ್ಯ ಗೌರಿಶಂಕರ ಮಹಾಸ್ವಾಮಿಗಳವರನ್ನು ಸ್ವಾಗತ ಮಾಡಿಕೊಂಡು ಕುಳ್ಳಿರಿಸಿಕೊಂಡು ಅವರಿಗೆಲ್ಲ ಊಟೋಪಚಾರವನ್ನೆಲ್ಲ ಮಾಡಿ ಅವರ ಆರೈಕೆಯನ್ನು ಮಾಡ್ತಾರೆ. ಮಾಡಿ ಅವರನ್ನು ಪ್ರಶ್ನೆಯನ್ನು ಮಾಡ್ತಾರೆ, ಏತಕ್ಕೆ ಬಂದ್ರಿ ಏನು ಅಂತ ಕೇಳಿದಾಗ ನಾನು ಹಿಂಗೆ ನಿಮ್ಮ ಹತ್ರ ವಿದ್ಯಾಭ್ಯಾಸವನ್ನು ಮಾಡಬೇಕು, ಇಲ್ಲಿ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡು ಅವ್ರ ಹತ್ರ ಪ್ರಶ್ನೆ ಕೇಳಿದಾಗ ಅವರಿಗೆ ಒಂದು ಉತ್ತರವನ್ನು ಹೇಳ್ತಾರೆ. ಹೌದು, ಚಿಂತೆಯೆಲ್ಲ ಒಳ್ಳೆಯದಾಯಿತು, ತಾವು ಈ ರೀತಿ ಬಂದಿರುವಂತಹದ್ದು ಬಹಳ ಒಳ್ಳೆಯದೇ, ಆದರೆ ನೀವು ವಿದ್ಯಾಭ್ಯಾಸ ಮಾಡೋದಕ್ಕಿಂತಲೂ ಕೂಡ ನೀವು ಮೈಸೂರಿನಲ್ಲೇ ಎದ್ದು
ಮೈಸೂರಿನ ಸುತ್ತಮುತ್ತ ಇರುವ ಜನರನ್ನು ವಿದ್ಯಾವಂತರನ್ನಾಗಿ ಮಾಡುವ ಕೆಲಸ ಇದೆಯಲ್ಲ, ಅದು ನಿಜವಾದ ಜಗದ್ಗುರುವಿನ ಕೆಲಸ ಅಂತೇಳಿ ನೀವು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು, ನೀವು ಇಲ್ಲಿರುವಂಥದ್ದಲ್ಲ, ಅಲ್ಲೇ ಮೈಸೂರಿಗೆ ಹೋಗಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟು ಪೂಜ್ಯರನ್ನ ಹಿಂದಿರುಗಿ ಕಳಿಸ್ತಾರೆ. ಅದೊಂದು ಸಂದೇಶ ಆದಂಥದ್ದು ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ಪರಿವರ್ತನೆಯ ಪ್ರಕಾರವಾಗಿ ಅವರು ತಾವು ಒಂದು ಉದ್ಧಾರ ಆಗುವಂಥದ್ದಲ್ಲ, ಎಲ್ಲರನ್ನ ಉದ್ಧರಿಸುವಂತಹ ಒಂದು ಮನೋಭಾವವನ್ನು ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಬದುಕಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಶಾಂತ ಮಹಂತೋ ನಿವಸಂತಿ ಸಂತಹ ವಸಂತವಲ್ಲೋಕಹಿತಂಚರಂತಹ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಂ ಅಹೇತನ ಅನ್ಯಾನಪಿ ತಾರೆಯಂತಹ ಅನ್ನುವ ಮಾತಿನಂತೆ ಶಾಂತ ಮಹಂತರಾದಂತಹ ಮಹಾನುಭಾವರು ಯಾವಾಗಲೂ ಕೂಡ ತಾವು ಭವಸಾಗರವನ್ನು ದಾಟುವಂತಹವರಲ್ಲ, ತಾವು ದಾಟುವುದು ಮುಖ್ಯ ಅಲ್ಲ, ತಮ್ಮ ಜೊತೆಯಲ್ಲಿ ಎಲ್ಲರನ್ನೂ ಕೂಡ ಈ ಭವಸಾಗರದಿಂದ ದಾಟಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಹಾಗೆ ಚಿಂತನೆ ಮಾಡಿ ಅವರು ಮೈಸೂರಿಗೆ ವಾಪಸ್ಸು ಬರ್ತಾರೆ. ಬಂದ ಮೇಲೆ ಅವರು ಸಿದ್ಧಲಿಂಗಯ್ಯನವರ ಒಂದು ಪಾಠಶಾಲೆಯಲ್ಲಿ ಅವರು ಅಭ್ಯಾಸ ಮಾಡ್ತಾ ವಿದ್ಯಾರ್ಥಿನಿಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಆದ ಘಟನೆ ಅವರ ಮನಸ್ಸಿನ ಮೇಲೆ ಅಚ್ಚಳಿಯ ಪ್ರಭಾವವನ್ನು ಬೀರ್ತದೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಯಾರೋ ಒಬ್ಬ ಹೊರಗಡೆ ಅವರು ವಾಸವಿದ್ದಂತಹ ಸ್ಥಳದ ಮುಂಭಾಗದಲ್ಲಿ ಅವನು ಅನಾಥವಾಗಿ ಬಿದ್ದಿರ್ತಾನೆ, ಬಹಳ ದುಃಖಿತನಾಗಿರ್ತಾನೆ, ನೋವನ್ನು ಹೊಂದಿರ್ತಾನೆ. ಆ ಸಂದರ್ಭದಲ್ಲಿ ಇವರು ಪೂಜ್ಯರ ಹೃದಯ ಎಷ್ಟು ಕರಗ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆಯಾಗಿರುವಂತಹದ್ದು. ಅವ್ರನ್ನ ನೋಡಿದಂತಹ ಪೂಜ್ಯರು ಯಾರೋ ಯಾಕೋ ಏನೋ ತೊಂದರೆಯಿದ್ದಾನೆ ಅಂತೇಳಿ ಕರೆಸಿ ಅವ್ರನ್ನ ಕೇಳ್ತಾನೆ. ಅವ್ರು ಕೇಳಿದಾಗ ತನ್ನ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ನಾನು ಮೈಸೂರಿಗೆ ಬಂದಿದ್ದೆ, ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದಿದ್ದೆ. ಇಲ್ಲಿ ನಾನು ಯಾರ್ದೋ ವಾರಾನ್ನವನ್ನು ಮಾಡಿಕೊಂಡು ಅವರ ಮನೆಯಲ್ಲಿ ಇದ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಆದರೆ ಅವರು ಬೇರೆ ಕಡೆ ವರ್ಗವಾಗಿ ಮನೆ ಖಾಲಿ ಮಾಡ್ಕೊಂಡು ಹೋದರು. ನನಗೆ ನಿತ್ಯ ಯಾವುದೂ ಇಲ್ಲ, ಇವತ್ತು ಊರಿಗೆ ಹೋಗೋದಕ್ಕೂ ಬಸ್ ಚಾರ್ಜ್ ಇಲ್ಲ. ಯಾರೋ ಹೇಳಿದ್ರು ಇಲ್ಲಿ ಸುತ್ತೂರು ಸ್ವಾಮಿಗಳಿದ್ದಾರೆ, ಹೋಗಪ್ಪ ಅನುಕೂಲ ಮಾಡಿಕೊಡ್ತಾರೆ ಅಂತಂದರು. ನಾನಿಲ್ಲಿ ಬಂದೆ ಅನ್ನುವಂತಹ ಮಾತನ್ನು ಕೇಳಿದಾಗ ಅವರ ಹೃದಯ ಕರಗಿ ಹೋಗ್ತದೆ. ಅದನ್ನು ನೋಡಿದಂತಹ ಅವರು ಪೂಜ್ಯರು ಒಂದು ತೀರ್ಮಾನವನ್ನು ಮಾಡ್ತಾರೆ. ನಾನು ಇವತ್ತು ಈ ಭಾಗದಲ್ಲೆಲ್ಲರಿಗೂ ಕೂಡ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡೋದರ ಫಲವಾಗಿ ಪರಮ ಪೂಜ್ಯರು ಮೊದಲಿಗೆ ಮಾಡಿದಂಥದ್ದೇನಪ್ಪ ಅಂದರೆ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡೋದರ ಮುಖಾಂತರವಾಗಿ ಆ ಶಿಕ್ಷಣಕ್ಕೆ ಒಂದು ಬೀಜಾಂಕರವನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾರೆ. ಏಕೆ ಅಂತಂದರೆ ಮಹಾತ್ಮರ ಹೃದಯ ಹೇಗಿರ್ತದಪ್ಪ ಅಂದರೆ ಅದು ಬೆಣ್ಣೆಗಿಂತಲೂ ಕೂಡ ಮೃದುವಾಗಿರುವಂಥದ್ದು. ಮೃದುಲಂ ನವನೀತ ಮೀರಿತಂ ತಥಾಪಿ ಮೃದುವಾದಪಿ ಸಜ್ಜನರ ಹೃದಯ ಆ ಬೆಣ್ಣೆಗಿಂತಲೂ ಕೂಡ ಮೃದುವಾಗಿರುವಂಥದ್ದು ಸಜ್ಜನರ ಹೃದಯ ಅಂತ ಹೇಳ್ತಾರೆ. ಬೆಣ್ಣೆ ಮೃದುವಾಗಿದ್ದರೂ ಕೂಡ ಅದು ಕರಗದಿಲ್ಲ, ಅದಕ್ಕೆ ನೋವಾದಾಗ ಮಾತ್ರ ಆ ಹೃದಯ ಕರಗ್ತದೆ, ಆ ಬೆಣ್ಣೆ ಕರಗ್ತದೆ. ಆದರೆ ಸತ್ಪುರುಷರು ಮಹಾನುಭಾವರ ಹೃದಯ ಯಾವಾಗ ಕರಗ್ತದಪ್ಪ ಅಂತಂದರೆ ಇನ್ನೊಬ್ಬರ ನೋವನ್ನು ಕೂಡ ನೋಡಿ ಕರಗುವಂತಹ ಒಂದು ಹೃದಯ ಅಂದರೆ ಅದು ಸತ್ಪುರುಷರ ಹೃದಯ ಆಗಿರುವಂತಹದ್ದು. ಅಂತಹ ಹೃದಯ ಪೂಜ್ಯ ಲಿಂಗೈಕ್ಯ ರಾಜೇಂದ್ರ ಮಹಾಸ್ವಾಮಿಗಳವರಲ್ಲಿ ಇತ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ ಆಗಿರುವಂತಹದ್ದು. ಅಂತಹ ಪೂಜ್ಯರು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಿಕೊಳ್ಳಬೇಕಾಗಿರುವಂತಹದ್ದು. ಒಂದು ನಮ್ಮ ಕರ್ನಾಟಕದ ಪರಂಪರೆಯೊಳಗೆ ಪ್ರಸಾದ ನಿಲಯಗಳಿಗೆ ತನ್ನದೇ ಆದಂಥ ಒಂದು ಮಹತ್ವ ಇರುವಂತಹದ್ದು. ಮೈಸೂರಿನಿಂದ ಬೆಳಗಾವಿನವರೆಗೆ ನೀವು ಉದ್ದಗಲಕ್ಕೆ ಹೊಡೆದಾಗ ಇಲ್ಲಿ ಮೈಸೂರಿನಲ್ಲಿ ನಾವು ಸುತ್ತೂರು ಮಠ, ನಮ್ಮ ಸಿದ್ಧಗಂಗಾ ಮಠ, ಚಿತ್ರದುರ್ಗದ ಮಠ, ಸಿರಿಗೆರೆ ಮಠ, ಹಾಗೆ ಮುಂದೆ ಧಾರವಾಡದ ಮಠ, ಬೆಳಗಾವಿ ಮಠ, ಈ ಮಠಗಳು ಉದ್ದಕ್ಕೂ ಕೂಡ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇಂತಹ ಪ್ರಸಾದ ನಿಲಯವನ್ನು ತೆರೆಯುವುದರ ಮುಖಾಂತರವಾಗಿ ಈ ನಾಡಿಗೆ ಬಹುದೊಡ್ಡ ಒಂದು ಸೇವಾ ಕಾರ್ಯವನ್ನು ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುವಂತಹ ಒಂದು ಪರಂಪರೆ ಇವತ್ತು ಮಠಗಳಿಗೆ ಇರುವಂತಹದ್ದು. ಏಕೆ ಅಂತಂದರೆ ಶಿಕ್ಷಣ ಕೊಡುವುದರ ಜೊತೆಗೆ ಅವರಿಗೆ ಪ್ರಸಾದವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದ್ರಲ್ಲ, ಅವತ್ತು ಅತ್ಯಂತ ಕಠಿಣವಾಗಿರುವಂತಹ ಕಾಲ. ಏನು ಪೂಜ್ಯರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ ಪ್ರಸಾದ ನಿಲಯವನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಪಡಿತರ ವ್ಯವಸ್ಥೆ ಇರ್ತದೆ, ಅದು ಬ್ರಿಟಿಷರ ಆಡಳಿತ ಇರ್ತದೆ. ತುಂಬ ಕಷ್ಟದ ಕಾಲದಲ್ಲಿಯೇ ಅವರು ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೊಡಬೇಕು ಅಂದರೂ ಕೂಡ ಅವ್ರ ಕೈಲಿ ಕಷ್ಟ ಆಗ್ತಾ ಇರ್ತದೆ, ನಡೆಸೋದು ಕಷ್ಟ ಆಗ್ತಾ ಇರ್ತದೆ. ಗುರುಗಳ ಆದೇಶ ಇರ್ತದೆ. ಗುರುಗಳ ಆದೇಶ ಏನಪ್ಪ ಅಂದರೆ ಇಷ್ಟೇ ಮಕ್ಕಳಿರಬೇಕು, ವ್ಯವಸ್ಥಿತವಾಗಿರಬೇಕು, ಶಿಸ್ತಾಗಿರಬೇಕು, ಹೆಚ್ಚು ಮಾಡಬಾರ್ದು ಅನ್ನುವಂತಹ ಒಂದು ಆದೇಶ ಇರ್ತದೆ. ಆದರೆ ರಾಜೇಂದ್ರ ಮಹಾಸ್ವಾಮಿಗಳವರು ಎಷ್ಟೇ ಜನ ಮಕ್ಕಳು ಬಂದರೂ ಅವ್ರನ್ನ ಸೇರಿಸ್ಕೊಳ್ಳುವಂತಹದ್ದು, ಅವ್ರಿಗೆ ಅವಕಾಶ ಕೊಡುವಂತಹ ದೊಡ್ಡ ಕೆಲಸವನ್ನು ಪೂಜ್ಯರು ಮಾಡ್ಕೊಂಡು ಬರ್ತಾ ಇರ್ತದೆ. ಕಷ್ಟ ಕಾಲದಲ್ಲಿ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆವಾಗ ತಮ್ಮ ಲಿಂಗವನ್ನು ಇಟ್ಕೊಳ್ಳುವಂತಹ ಕರಡಿಗೆಯನ್ನೇ ಮಾರ್ತಾರೆ. ಅಷ್ಟೇ ಅಲ್ಲ,
ತಮಗೆ ಕೊಟ್ಟಿದ್ದಂಥ ಮುಂದ್ರೆ ಉಂಗುರವನ್ನು ಕೂಡ ಮಾರ್ತಾರೆ. ಜೊತೆಗೆ ಅವರ ಪೂಜಾ ಕೈಂಕರ್ಯಗಳಿಗೆ ಬಳಸಿದಂಥ ವಸ್ತುಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಿಕೊಳ್ತಾರೆ. ಅವೆಲ್ಲವನ್ನು ತಮ್ಮ ವೈಯಕ್ತಿಕವಾದಂತಹ ಎಲ್ಲ ವಿಚಾರಗಳನ್ನು ಕಡಿಮೆ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡುವಂತಹ ದೊಡ್ಡ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಸಂತೋಷ ಆಗ್ತಾ ಇರ್ತದಪ್ಪ ಅಂದರೆ, ಹಬ್ಬ ಹರಿದಿನ ಸಂದರ್ಭದಲ್ಲಿ ವಿಶೇಷ ಪ್ರಸಾದವನ್ನು ಮಾಡಿದಾಗ ಮಕ್ಕಳು ಊಟ ಮಾಡ್ತಾ ಇದ್ದರೆ ಅದನ್ನು ನೋಡಿ ಇವರ ಹೃದಯ ಯಾವಾಗಲೂ ಕೂಡ ತಂದುಲವಾಗಿ ಅದು ಸಂತೋಷ ಪಡ್ತಾ ಇರುವಂತಹ ಹೃದಯ ಮನಸ್ಸಾಗಿರ್ತದೆ. ಆ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಟ್ಟದರ ಪ್ರಭಾವವಾಗಿ ಇವತ್ತು ಮೈಸೂರು ಚಾಮರಾಜನಗರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು, ಅದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತಂದರೆ ಅದು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರು ಮಾಡಿರುವಂಥದ್ದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅಂತಹ ಪರಮ ಪೂಜ್ಯರು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ನಾವು ಮಹಾತ್ಮರನ್ನು ಸ್ಮರಿಸ್ಕೊಳ್ಳೋದಕ್ಕೆ ಅದು ಅವರಿಗಾಗಿ ಅಲ್ಲ, ಅದು ನಮಗಾಗಿ ನಾವು ಸ್ಮರಣೆ ಮಾಡಿಕೊಳ್ಳುವಂತಹದ್ದು. ಅದಕ್ಕೆ ಹೇಳಿರುವಂತಹದ್ದು, ಆ ಮಹಾತ್ಮರನ್ನು ಸ್ಮರಣೆ ಮಾಡಿಕೊಳ್ಳೋದರ ಮುಖಾಂತರವಾಗಿ ನಮ್ಮ ಬದುಕನ್ನು ನಾವು ಹಸನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಒಬ್ಬ ಮಹಾನುಭಾವರು ಒಂದು ಮಾತನ್ನು ಹೇಳ್ತಾರೆ, ನೀರನ್ನು ನಾವು ಯಾಕೆ ಕುಡಿತೀವಿ ಅಂದರೆ ನೀರಿಗೆ ತೃಷಿಯಾಗಿದೆ ಅಂತ ನೀರು ಕುಡಿಯೋದಿಲ್ವಂತೆ, ನಮಗೆ ತೃಷಿಯಾಗಿದೆ ಅಂತ ನಾವು ನೀರು ಕುಡಿತೀವಂತೆ. ಹಾಗೆ ಭೂಮಿಗೆ ಬೀಜ ಬಿತ್ತುವುದು ಯಾಕಪ್ಪ ಅಂದರೆ ಭೂಮಿಗೆ ಹಸಿವಾಗಿದೆ ಅಂತ ನಾವು ಭೂಮಿಗೆ ಬಿತ್ತದಿಲ್ವಂತೆ, ನಮಗೆ ಹಸುವನ್ನು ನೀಗಿಸೋದಕ್ಕೆ ಭೂಮಿಗೆ ನಾವು ಬೀಜವನ್ನು ಬಿತ್ತೇವೆ. ಹಾಗೆ ಬೆಂಕಿಯನ್ನು ಕಾಯಿಸ್ಕೊಳ್ತಾ ಇದ್ದೀವಿ ಅಂದರೆ ಬೆಂಕಿಗೆ ಏನಾದರೂ ಕಾವು ಬೇಕು ಅಂತೇಳಿ ಆ ಬೆಂಕಿ ಕಾಯಿಸೋದಿಲ್ಲ, ಆ ಬೆಂಕಿಯಿಂದ ನಾವು ಅದನ್ನು ಶಾಖವನ್ನು ಪಡ್ಕೊಳ್ಬೇಕು ಅಂತ ಕಾಯಿಸ್ಕೊಳ್ತೇವೆ. ಹಾಗೆಯೇ ಮಹಾತ್ಮರನ್ನ ಸ್ಮರಿಸ್ಕೊಳ್ಳೋದು ಯಾಕಪ್ಪ ಅಂದರೆ ನಮ್ಮ ಬದುಕನ್ನೂ ಕೂಡ ಜೀವನವನ್ನು ಹಸನು ಮಾಡಿಕೊಳ್ಳೋದಕ್ಕೆ ಎನ್ನುವಂತಹ ಕಾರಣದಿಂದಾಗಿ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು. ಅಂತಹ ಪೂಜ್ಯರು ಇವತ್ತು ನಾವು ಹೇಳಿದಾಗೆ ಲೋಕದಂತೆ ಬಾರರು, ಲೋಕದಂತೆ ಹಿರರು, ಲೋಕದಂತೆ ಓಹರು ನೋಡ ನಿಮ್ಮ ಶರಣರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹರು ನೋಡ ನಿಮ್ಮ ಶರಣರು, ಉಪಮಿಸಬಾರದ ಉಪಮಾತೀತರು ಅನ್ನುವ ಮಾತಿದೆ. ಹಾಗೆ ಈ ಲೋಕದ ಪುಣ್ಯವೇ ಘನವೆತ್ತಂತೆ ಪೂಜ್ಯರು ಈ ಒಂದು ಅವತಾರವನ್ನು ಪಡ್ಕೊಂಡು ಬಂದಂತಹ ಅವರು. ಜನಮನದ ಶಕ್ತಿ ಮೇಣವರ ಬೀಪ್ಸೆ ಮಹಾತ್ಮರಂ ಈ ಇಳೆಗೆ ಎಳೆತರ್ಪದು ಅನ್ನುವ ಕವಿವಾಣಿಯಂತೆ ಪೂಜ್ಯರು ಇಲ್ಲಿ ಅವತರಿಸಿದ್ದರಿಂದಾಗಿ ಇವತ್ತು ಈ ಭಾಗದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು, ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಪೂಜ್ಯರು ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇವತ್ತು ಮೈಸೂರಿಗೆ 2 ಕಿರೀಟ ಇದೆ, ಒಂದು ಅರಮನೆ ಮತ್ತೊಂದು ಗುರುಮನೆ. ಈ 2 ಕಿರೀಟದಿಂದ ಮೈಸೂರಿಗೆ ಬಹುದೊಡ್ಡ ಹೆಸರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು. ನೀವೆಲ್ಲ ಕೇಳ್ತೀರಿ, ಮನೆಯ ದೀಪ ಕೃಷ್ಣರಾಜ ಭೂಪ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಹಾಗೆ ನಾವು ಹೇಳಬೇಕಾಗಿದೆ, ಈ ಒಂದು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ಮನೆಯ ದೀಪ ಯಾರಪ್ಪ ಅಂದರೆ ನಮ್ಮ ರಾಜೇಂದ್ರ ಮಹಾಸ್ವಾಮಿಗಳವರು ಮನೆಯ ದೀಪ, ಮನಮನದ ದೀಪ ಅಂತ ಹೇಳಿ ಇವತ್ತು ಹೇಳಬೇಕಾಗಿರುವಂಥದ್ದು. ಅಂತಹ ಒಂದು ದೊಡ್ಡ ಕೊಡುಗೆಯನ್ನು ಪೂಜ್ಯರು ಕೊಡೋದ್ರ ಜೊತೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಮತ್ತೊಂದೇನೋ ಕೊಡುಗೆ ಇದೆ ಅಂದರೆ ಶಿವರಾತ್ರಿ ದೇಶಿಕನ ಮಹಾಸ್ವಾಮಿಗಳ ನಾಡಿ ಕೊಟ್ಟಿದ್ದಾರಲ್ಲ, ಅದು ಎಲ್ಲ ಕೊಡುಗೆಗಳಿಗೆ ಅಂತ ದೊಡ್ಡ ಕೊಡುಗೆ ಆಗಿರುವಂಥದ್ದು. ಅವರ ಮಾತೃ ಹೃದಯ ಬಹಳಷ್ಟು ದೊಡ್ಡದಾಗಿರುವಂಥದ್ದು. ಅವರನ್ನು ಕುರಿತು ಮೊನ್ನೆ ಪ್ರಸಾದದ ಒಂದು ಪತ್ರಿಕೆಯಲ್ಲಿ ಒಂದು ಮಾತನ್ನು ಇದೆ, ಭಾಳ ಸರಳವಾಗಿ ಹೇಳಿದ್ದಾರೆ. ಅವರ ಬಗ್ಗೆ ಹೇಳಿರುವಂತಹ ಮಾತನ್ನು ಒಂದು ಹೇಳಬೇಕಾಗಿತ್ತು ಅನಿವಾರ್ಯಲ್ಲಿ. ಅವರಿವರಂತಲ್ಲ ನೀವು ಅಕ್ಷರದ ಘನ ಉತ್ತುಂಗವಯ್ಯ, ಅವರಿವರಂತಲ್ಲ ನೀವು ಕರುಣೆ ತುಂಬಿದ ಕಲ್ಪವೃಕ್ಷವಯ್ಯ, ಅವರಿವರಂತಲ್ಲ ನೀವು ಮಾತೆಯ ಮಮತೆಯ ಪ್ರವಾಸಾದಂತೆಯ, ನಿಮ್ಮ ಅನುಗ್ರಹದ ಮಡಿಲಲ್ಲಾಡುವ ಮುಗ್ಧ ಶಿಶು ನಾನು ಸದಾ ಎನ್ನ ಪೊರೆಯಯ್ಯ ಶಿವರಾತ್ರಿ ದೇಶಿಕೇಂದ್ರ ಪ್ರಭುವೆ ಅಂತೇಳಿ ಒಬ್ಬ ರಂಗನಾಥವನ್ನವರು ಮೈಸೂರಿನವರು ಬರೆದಿರುವಂತಹ ಅವರು ಮುಂದಕ್ಕೆ ಬರೀತಾರೆ. ಸಹಸ್ರ ಜನರಿಗೆ ಕಟ್ಟುಕೊಟ್ಟಿರಿ ಬದುಕನ್ನು, ನಿಮ್ಮ ಔದಾರ್ಯದ ನೀರೆರೆದು ಹಚ್ಚಿದ ದೀಪಗಳೆಷ್ಟೋ ಗೊತ್ತಿಲ್ಲ ನನಗೆ, ಬೆಳಕು ಮಾತ್ರ ನೀವು ಕಾಣ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಪ್ರಭುವೆ ಎನ್ನುವ ಮಾತನ್ನು ಒಬ್ಬ ರಂಗನಾಥನುವಂತಹ ಒಬ್ಬರು ಅದನ್ನು ಕುರಿತು ಪೂಜ್ಯರನ್ನು ಹೇಳಿರುವಂಥದ್ದು. ಯಾಕೆ ಮಾತು ಹೇಳಿದೆ ಅಂದರೆ, ನಮ್ಮ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಹಚ್ಚಿದ ಎಲ್ಲ ದೀಪಗಳಿಗಿಂತಲೂ ಕೂಡ ಒಂದು ದೊಡ್ಡ ದೀಪ ಯಾವುದಪ್ಪ ಅಂದರೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಚ್ಚಿರುವಂತಹ ಒಂದು ದೀಪ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಇಂತಹ ಪೂಜ್ಯರನ್ನು ಸ್ಮರಿಸಿಕೊಳ್ಳುವಂತಹದ್ದು ಇವತ್ತು ನಮ್ಮ ಎಲ್ಲರೂ ಕೂಡ ಅವರವರ ಗುರುಗಳನ್ನು ಸ್ಮರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿರುವಂಥದ್ದು. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಬಸವಣ್ಣನವರ ವಚನದಂತೆ ಇವತ್ತು ನಾವೆಲ್ಲರೂ ಕೂಡ ಗುರುವನ್ನು ಸ್ಮರಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಬಾಳನ್ನು, ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಉದಾತ್ತಗೊಳಿಸಿಕೊಳ್ಳುವಂತಹ, ಪವಿತ್ರಗೊಳಿಸಿಕೊಳ್ಳುವಂಥ ಕೆಲಸವನ್ನು ಅದು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಶಿವರಾತ್ರಿ ರಾಜೇಂದ್ರ
ರಾಜೇಂದ್ರ ಮಹಾಸ್ವಾಮಿಗಳವರು ಬಹುದೊಡ್ಡ ಕಾರ್ಯಕ್ರಮಗಳನ್ನು ವಿಸ್ತಾರ ಮಾಡಿದಂತಹ ಅವರು. ಇವತ್ತು ಅವರು ಹಾಕಿದಂತಹ ಒಂದು ಬೀಜ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆಯಪ್ಪ ಅಂದರೆ ವಿಶಾಲವಾದ ಎತ್ತರಕ್ಕೆ ಬೆಳೆಯುವಂತಹ ಸಾಧನೆಯನ್ನು ಮಾಡಿರುವಂಥದ್ದು. ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸುವಂತಹ ಮಟ್ಟಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಅದು ರಾಜೇಂದ್ರ ಮಹಾಸ್ವಾಮಿಯವರ ಆಶೀರ್ವಾದ. ನಮ್ಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರ ಕ್ರಿಯಾಶಕ್ತಿಯ ಮುಖಾಂತರವಾಗಿ ಇವತ್ತು ಇಷ್ಟೆತ್ತರಕ್ಕೆ ಬೆಳೆದು ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇಲ್ಲಿಗೂ ಸಿದ್ಧಗಂಗೆಗೂ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು. ಒಂದು ಕಡೆ ಶಿವಕುಮಾರ ಮಹಾಸ್ವಾಮಿಗಳವರು, ಮತ್ತೊಂದು ಕಡೆ ರಾಜೇಂದ್ರ ಮಹಾಸ್ವಾಮಿಗಳವರು. ಇವರಿಬ್ಬರನ್ನು ಕೂಡ ಅರಮನೆಯ ಪಂಚಗವಿ ಮಠದ ಮಹಾಸ್ವಾಮಿಗಳವರು ಒಂದು ಮಾತನ್ನು ಕರೀತಾ ಇದ್ದರು, ಇವರಿಬ್ಬರು ಸಮಾಜದ ಎರಡು ಕಣ್ಣುಗಳು ಅನ್ನುವ ಹಾಗೆ ಅವರಿಬ್ಬರಿಗೆ ಆಶೀರ್ವಾದವನ್ನು ಮಾಡಿದಂತಹ ಅವರು ಅರಮನೆ ಪಂಚಗವಿ ಮಹಾಸ್ವಾಮಿಗಳವರು. ಅವರು ಯಾರಿಗೂ ಅಷ್ಟೊಂದು ಆಶೀರ್ವಾದವನ್ನು ಮಾಡಿದಂಥ ಇಬ್ಬರು ಗುರುಗಳು ಅಂದರೆ ರಾಜೇಂದ್ರ ಮಹಾಸ್ವಾಮಿಗಳವರು, ಶಿವಕುಮಾರ ಮಹಾಸ್ವಾಮಿಗಳವರು. ಅವರಿಬ್ಬರಿಗೆ ಅಂತಹ ದೊಡ್ಡ ಆಶೀರ್ವಾದವನ್ನು ಪೂಜ್ಯ ಗೌರಿಶಂಕರ ಮಹಾಸ್ವಾಮಿಗಳವರು ಯಾವತ್ತೂ ಕೂಡ ಮಾಡಿಕೊಂಡು ಬಂದಂತಹ ಅವರು. ಅವರ ಆಶೀರ್ವಾದದ ಫಲವಾಗಿ ಇವರಿಬ್ಬರು ಕೂಡ ಅಷ್ಟೇ ಹಿಮಾಲಯದ ಎತ್ತರಕ್ಕೆ ಬೆಳೆಯದ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎರಡು, ತ್ಯಾಗ ಮತ್ತು ಸೇವೆ, ಇವೆರಡೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ತ್ಯಾಗೇನ ಏಕೇನ ಅಮೃತತ್ವ ಮಾನಶುಹ ಅನ್ನುವಾಗೆ ತ್ಯಾಗದಿಂದ ಏನೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂತಹ ಒಂದು ತ್ಯಾಗ ಮತ್ತು ಸೇವೆಯ ಒಂದು ಪ್ರತೀಕವಾಗಿರುವಂತಹ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 110ನೆಯ ಈ ಪವಿತ್ರ ಜಯಂತಿಯ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಜಿ ಅವರು ಆಗಮಿಸಿದ್ದಾರೆ. माननीय भारत के केंद्रीय कृषि मंत्री श्री शिवराज सिंह चौहान जी आज हमारे परम पूज्य श्री श्री शिवरात्रि राजेंद्र महास्वामी जी के 110वें जयंती महोत्सव के उद्घाटन समारोह में यहाँ पधारे हैं. यह हम सबके लिए बहुत ही खुशी और गर्व की बात है. माननीय श्री शिवराज सिंह महाराज शिवराज जी सरल जीवन और उच्च विचारों के रखने वाले व्यक्ति है. आप देखता है ನಾವೆಲ್ಲ ನೋಡ್ತಾ ಇದ್ದೀವಿ ಅವರೆಷ್ಟು ಸರಳವಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುನ್ನ ಒಂದು ಪಂಚೆ ತರಿಸ್ಕೊಂಡು ಉಟ್ಕೊಂಡು ಇದು ಧಾರ್ಮಿಕ ಕಾರ್ಯಕ್ರಮ, ಒಂದು ಗುರುಗಳ ಕಾರ್ಯಕ್ರಮ ಅಂಥೇಳಿ ಅವ್ರ ಪ್ಯಾಂಟನ್ನು ಬಿಚ್ಚಿ ತೆಗೆದಿಟ್ಟು ಒಳಗಡೆ ಪಂಚೆ ಹಾಕ್ಕೊಂಡು ಎಷ್ಟು ಸರಳವಾಗಿ ಬಂದಿದ್ದಾರೆ ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ ಆಗಿರುವಂಥದ್ದು. ಅಷ್ಟು ನೋಡಿ ಎಷ್ಟು ಸರಳವಾಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು. माननीय श्री शिवराज सिंह जी सरल जीवन और उन्नत विचारों का रखने वाले व्यक्ति है. आपका जीवन सरल है लेकिन आपका व्यक्तित्व उदात्त है. 67 वर्ष के आयु में भी आपकी कार्य कुशलता युवा पीढ़ी और युवा किसानों के लिए प्रेरणादायी है. आपका जन्म मध्य प्रदेश के रिहोर जिले में एक किसान परिवार में हुआ. आप MA की डिग्री में स्वर्ण पदक प्राप्त किया. मध्य प्रदेश के दीर्घ मुख्यमंत्री के रूप में लंबे समय तक मध्य प्रदेश की जनता की सेवा की और प्रस्तुत में देश के सचिव जिम्मेदारी केंद्रीय कृषि मंत्री है. माननीय चौहान जी एक कुशल राजनीतिक व्यक्ति है जिन्होंने देश की कृषि के विकास का सपन देखा था. भारत और भारत के किसानों के प्रति आपका हृदय से निकल यह अध्याय वाक्य जो आपके सामने आप सब प्रस्तुत कर रहे हैं. भारत की ताकत उसके खेतों में है. इव ಅವರು ಹೇಳಿರುವಂತಹ ಮಾತು, भारत की ताकत उसके खेतों में है, भारत की गति उसके गांव में है, भारत का आत्मविश्वास किसानों के श्रम में है ಎನ್ನುವಂತಹ ಮಾತನ್ನು ಅವರು ಯಾವತ್ತು ಉದ್ಧರಿಸಿ ಹೇಳ್ತಾ ಇರುವಂತಹದ್ದು. ಕೃಷಿ ಮಂತ್ರಿಗಳಾಗಿ ಇವತ್ತು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕೃಷಿ ಕೆಲಸದಲ್ಲಿ ಮಾಡಿ ಕೃಷಿಯ ಒಂದು ಜನಗಳಿಗೆ ವ್ಯವಸಾಯ ಮಾಡುವಂತಹ ಅವರಿಗೆ ಕಷ್ಟಪಡುವಂತಹ ಜೀವಿಗಳಿಗೆ ಸಹಾಯವನ್ನು ಮಾಡುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ महास्वामी जी के 110वीं जयंती के कार्यक्रम में आपकी सहभागिता श्री सुत्तूर मठ के प्रति आपके सम्मान, भक्ति और श्रद्धा के प्रकट करता है. आपकी श्रद्धा और भक्ति श्री मठ के प्रति सदा ऐसी ही बना रहे. आप पर परम पूज्य शिवरात्रि स्वामी जी की और भगवान की कृपा सदा आप पर रहे हैं. ಇವತ್ತು ಅವರು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ಉಂಟು ಮಾಡಿರುವಂಥ ಸಂಗತಿ.
ಇವತ್ತು ಪರಮ ಪೂಜ್ಯರ ಒಂದು ಜಯಂತಿ ಎನ್ನುವಂತಹದ್ದು ಒಂದು ನೆಪ. ಆದರೆ ಜಯಂತಿಯ ಮುಖಾಂತರವಾಗಿ ನಡೆಯುವ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಇವತ್ತು ಅನೇಕ ಗ್ರಂಥಗಳು ಪ್ರಕಟ ಆಗಿರೋ ಜೊತೆಗೆ ಅಂಗವಿಕಲರಿಗೆ ಬೇಕಾದಂತಹ ಚಕ್ರವನ್ನು ಕೊಡುವಂತಹದ್ದು, ರಕ್ತದಾನವನ್ನು ಮಾಡುವಂತಹದ್ದು, ಅನೇಕ ಸೇವಾ ಕಾರ್ಯಗಳನ್ನು ನಡೆಸುವಂತಹದ್ದು, ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವಂತಹದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹದ್ದು. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಜಯಂತಿಯ ಒಂದು ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವತ್ತೂ ಕೂಡ ಇವತ್ತು ಮಹಾತ್ಮರೆಲ್ಲರೂ ಕೂಡ ಅಳಿದು ಹೋಗೋದಿಲ್ಲ. ಒಂದು ಅಕ್ಕ ಮಹಾದೇವಿಯ ಒಂದು ವಚನ ಇದೆ, ಮುತ್ತು ನೀರಲ್ಲಾಯಿತು, ವಾರೇಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು, ಉಪ್ಪು ಕರಗಿತ್ತು, ವಾರೇಕಲ್ಲು ಕರಗಿತ್ತು, ಮುತ್ತು ಕರಗಿದದನಾರು ಕಾಣೆನು ಅಂತ ಹೇಳ್ತಾರೆ. ಈ ಮೂರು ರೀತಿ ಜನ ಯಾವತ್ತೂ ಪ್ರಪಂಚದಲ್ಲೇ ಇರುವಂತಹ ಅವರು. ಉಪ್ಪಿನಂತೆ ಕರಗುವಾಗವರಿದ್ದಾರೆ, ವಾರೇಕಲ್ಲಿನಂತೆ ಕರಗುವಾಗವರಿದ್ದಾರೆ, ಆದರೆ ಮುತ್ತಿನಂತೆ ಉಳಿಯುವಂತಹ ಕೇವಲ ಕೆಲವರು ಮಾತ್ರ ಆ ಸಾಲಿನಲ್ಲಿ ನಿಲ್ಲುವಂತಹ ಪೂಜ್ಯರು ಅಂದರೆ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ನಮ್ಮ ಮಾತನ್ನು ಹೇಳ್ತಾ, ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಇವತ್ತು ಪೂಜ್ಯ ನಮ್ಮ ಶಿವರಾತ್ರಿ ದೇಶಿಕೇನ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಅವರ ಒಂದು ಮಾತೃವಾತ್ಸಲ್ಯದಲ್ಲಿ ಎಲ್ಲ ಪೂಜ್ಯರುಗಳು ಕೂಡ ಅವರ ಮಾತೃವಾತ್ಸಲ್ಯದ ಒಂದು ಪ್ರೀತಿಯನ್ನು ಎಲ್ಲರೂ ಕೂಡ ಉಂಟುಕೊಂಡಿರುವಂತಹ ಅವರು ಎಲ್ಲರನ್ನೂ ಕೂಡ ಕೈ ಹಿಡಿದು ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ವಿಶೇಷ ಗುಣ ಪೂಜ್ಯ ಶಿವರಾತ್ರಿ ದೇಶಿಕೇನ ಮಹಾಸ್ವಾಮಿಗಳಲ್ಲಿರುವಂತಹದ್ದು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಸುತ್ತೂರು ಮಠ ಇವತ್ತು ಇಷ್ಟೆತ್ತರಕ್ಕೆ ಬೆಳೀತಾ ಇದೆ ಅಂದರೆ ನಾವೆಲ್ಲರೂ ಕೂಡ ಗರ್ವ ಪಡಬೇಕು, ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಕೃಪೆ ಇರಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ.